ಏನೋ ಪ್ರಾಪರ್ಟಿ ತಂದೆ ತಾಯಿಗಳು ಬಿಟ್ಟು ಹೋಗದೆ ಇದ್ರು ಕೂಡ ನಮಗೆ ಜನ್ಮ ಕೊಟ್ರಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅವರನ್ನ ಕೊನೆ ತನಕ ನೋಡ್ಕೋಬೇಕಾಗತ್ತೆ. ನಾವು ಚಿಕ್ಕ ಮಕ್ಳಿದ್ದಾಗ ನಮ್ಗೆ ಕಂಟ್ರೋಲ್ ಇಲ್ದೆಲ್ನೇ ಇರುವಾಗ, ಒಳತ್ ಯಾವ್ದು ಕೆಡ್ತ ಯಾವ್ದು ಅಂತ ಗೊತ್ತಿಲ್ಲದೆ ಇದ್ದಾಗ, ತಂದೆ ತಾಯಿಗಳ ಮೇಲೆ ಅಸಹ್ಯ ಮಾಡಿದಾಗ ಅವ್ರು ನಮ್ಮನ್ನ ಸಾಯಿಸ್ಬಿಟ್ರೇನು? ಇಲ್ವಲ್ಲ. ಈಗ ಅವ್ರು ಆ ಏಜಿಗೆ ತಲುಪ್ತಾರೆ, 80 ಆಗುತ್ತೆ, 90 ಆಗುತ್ತೆ, ಪ್ರಾಸ್ಟೇಟ್ ಎನ್ಲಾರ್ಮೆಂಟ್ ಇರುತ್ತೆ, ಮತ್ತೊಂದಿರುತ್ತೆ, ಮಗದೊಂದಿರುತ್ತೆ, ತೊಂದರೆ ತಾಪತ್ರಯಗಳಿರುತ್ತೆ, ಕೈಕಾಲ್ ಬಿದ್ದೋಗೋ ಪರಿಸ್ಥಿತಿ ಬಂದಿರುತ್ತೆ, ಕಂಟ್ರೋಲ್ ಇರಲ್ಲ ಆರ್ಗನ್ಸ್ ಮೇಲೆ. ಅಸಹ್ಯ ಪಟ್ಕೊಳಕ್ಕಾಗತ್ತಾ? ಅವ್ರಂಗೆ ಅಸಹ್ಯ ಪಟ್ಕೊಂಡು ನಮ್ಮನ್ನ ಬೀದಿಗೆ ತಳ್ಬಿಟ್ರ? ಇಲ್ವಲ್ಲ. ಸಾಕಿದ್ರು ತಾನೆ, ರಾತ್ರಿ ಇಡೀ ಎದ್ದೋಳು ನೋಡ್ಕೊಂಡ್ಲು ತಾನೆ, ಜ್ವರ ಬಂದಿದ್ದಾಗ ನಮ್ಮಮ್ಮ ಅನಿಸ್ಕೊಂಡೋಳು. ಮಾರನೇ ದಿನ ಕೆಲ್ಸಕ್ಕೆ ರಜೆ ಹಾಕಿದ್ಲೇನು? ಇಲ್ಲ. ಈ ಮಗುನ್ನು ಇಟ್ಕೊಂಡು, ಆ ಅನಾರೋಗ್ಯದ ಮಗುನ್ನು ಇಟ್ಕೊಂಡು ಒದ್ದಾಟ ಮಾಡ್ಕೊಂಡು ಸಾಕಿದ್ಲು ತಾನೆ. ಅದೆಲ್ಲ ನೆನೆಸ್ಕೋಬೇಡ್ವಾ? ಅವ್ರು ಬಿಟ್ಟೋದ್ ಪ್ರಾಪರ್ಟಿಗೆ ಮಾತ್ರ ನಾ ಗಲಾಟೆ. ಇದೇ ಮೂರ್ತಿ ರಾವು ಒಂದ್ 20 ಲಕ್ಷ ಸಾಲ ಮಾಡ್ಬಿಟ್ಟಿದ್ರು ಅಂತ ಇಟ್ಕೊಳ್ಳಿ, ಯಾವ ಹೆಣ್ಮಕ್ಳು ಮುಂದೆ ಬಂದು ತೀರ್ಸಿದಿರಿ ಹೇಳಿ? ಹೇಳಿ ಇವ್ರೆ, ಗಂಡ್ಮಕ್ಳು ತೀರ್ಸ್ಬೇಕವ್ರು ಅಂತ ಹೇಳ್ತಾರೆ. ಯಾರು ತೀರ್ಸಿದಿರಿ ಹೇಳಿ? ಅದೇ ಅಕ್ಕನ ಮಗಳ ತಂಗಿ ಮಗಳು ಇವ್ರದ್ದು ಮದ್ವೆ ಆಯ್ತು ಅಂತಂದ್ರೆ, ಅಕ್ಕ ಅಥವಾ ತಂಗಿ ಮದ್ವೆ ಆಯ್ತು ಅಂದ್ರೆ, ಆ ಗಂಡುಡ್ಗ ಆದವನು ವಂಚೆ ಮೇಲಕ್ಕೆ ಕೊಟ್ಕೊಂಡು ಊರೆಲ್ಲ ಓಡಾಡಿ ಬಡ್ಸೋದ್ರಿಂದ ಹಿಡಿದು ಎಂಜಲ್ ಲೋಟ ತೆಗೆಯೋದ್ರಿಂದ ಎಲ್ಲ ಮಾಡಿರ್ತಾರೆ. ಹೆಣ್ಮಕ್ಳು ಏನ್ ಮಾಡಿದ್ದಾರೆ? ಗಂಡ್ಮಕ್ಳು ಮದ್ವೆನಲ್ಲಿ ಚೆನ್ನಾಗಿ ಮೇಕಪ್ ಮಾಡ್ಕೊಂಡು, ರೇಷ್ಮೆ ಸೀರೆ ಉಟ್ಕೊಂಡು, ಇಲ್ಲಿಂದ ಅಲ್ಲಿಗೆ ಟಪ್ಕು ಅಂತ ಓಡಾಡ್ಕೊಂಡು ನಿಂತು ಬಿಟ್ಟಿರ್ತಾರೆ. ಅವ್ರು ಹೇಳ್ತಾರೆ ಊರವರೆಲ್ಲ, ಗಂಡ್ಮಗು ನೀನು ನಿನ್ ತಂಗಿ ಮದ್ವೆ ಮಾಡ್ಬೇಕು, ನಿಮ್ ಮನೆ ಮನ್ತನದ ಕಾಪಾಡ್ಬೇಕು ಅಂತ. ಆ ಸಿಸ್ಟಮ್ನ, ಆ ಸೊಸೈಟಿನ ಬರೇ ಒಂದ್ ಸೆಕ್ಷನ್ 6 ಹಾಳು ಮಾಡ್ಬಿಡ್ತು. ಲುಕ್ ಅಟ್ ಚೈನಾ, ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅನ್ಬಿಟ್ಟು ದಿ ಗವರ್ಮೆಂಟ್ ಪುಟ್ ಸರ್ಟನ್ ರಿಸ್ಟ್ರಿಕ್ಷನ್ಸ್. ಟುಡೇ ದೇರ್ ಇಸ್ ಅ ಪಾಪ್ಯುಲೇಷನ್ ಡಿಕ್ರೀಸ್. ಚೀನಾ ಇಸ್ ಫೀಲಿಂಗ್ ಡಿಫಿಕಲ್ಟಿ. ಜಪಾನ್, ಚೀನಾ ಇಲ್ಲೆಲ್ಲಾನು ಮುದುಕರೇ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಚೈನಾದವ್ರು ಹೇಳ್ತಾರೆ 3ನೇ ಮಕ್ಕಳು ಮಾಡ್ಕೊಂಡ್ರೆ ಗೌರ್ಮೆಂಟ್ ಕೆಲಸ ಕೊಡ್ತೀವಿ ಅಂತ. ದಿಸ್ ಇಸ್ ದಿ ರಿಸಲ್ಟ್. ಸೊ ಅದನ್ನ ನ್ಯಾಚುರಲ್ ಆಗಕ್ ಬಿಟ್ಬಿಡ್ಬೇಕು. ಗೊತ್ತಾಯ್ತಲ್ಲ? ಹುಲಿ 1 ಮರಿನೋ 2 ಮರಿನೋ 3 ಮರಿನೋ ಹಾಕುತ್ತೆ ಕಾಡಿನಲ್ಲಿ, ಜಿಂಕೆ 12 ಮರಿ ಹಾಕುತ್ತೆ. ಲುಕ್ ಅಟ್ ದಿ ಲೈಫ್ ಸೈಕಲ್ ಅಲ್ವಾ? ಪರ್ಮಿಟೇಷನ್ ಕಾಂಬಿನೇಷನ್ ಹಾಕೊಂಡ್ರೆ ಅಷ್ಟು ಹುಲಿಗೆ ಅಷ್ಟು ಜಿಂಕೆ, ಅಷ್ಟು ಹುಲಿಗೆ ಅಷ್ಟು ಕಾಡ್ಕೋಣ. ನಾವು ಆಲ್ಟರ್ ಮಾಡಕ್ ಹೋಗ್ಬಾರ್ದು, ಅದನ್ನ ಬಿಡ್ಬೇಕು ಅಷ್ಟಕ್ಕೆ. ನಾನು ಏನಿಲ್ದೆ ಹೋದ್ರು ನಿಮ್ಮನ್ನ ಈ ಭೂಮಿಗೆ ತಂದ್ರು ತಾನೆ. ಈಗಿನ ಕಾಲದ ಮಕ್ಳು ಕೇಳ್ತಾರಲ್ಲ, ಅವೆಲ್ಲ ಏನೋ ಟಿವಿ ಸೀರಿಯಲ್ಗೆ ಪಿಕ್ಚರ್ಗೆ ಚೆನ್ನಾಗಿರುತ್ತೆ. ನಿಮ್ ತೀಟೆಗೆ ನೀವು ನಮ್ಮನ್ನ ನುಡ್ಸುದ್ರಿ, ನಾವೇ ನುಡ್ಸುವಂತ ಅಪ್ಲಿಕೇಶನ್ ಹಾಕೊಂಡಿದ್ವಾ ಅಂತ. ಅದೇ ಮಾತನ್ನ ಅವನ್ ಮಗಳು ನಾಳೆ ಬೆಳಗ್ಗೆ ಕೇಳಿದಾಗ, ಅವನ್ ಮಗ ಕೇಳಿದಾಗ ಅವ್ನಿಗೆ ಗೊತ್ತಾಗುತ್ತೆ ನೋವು ಎಷ್ಟು ಅಂತ. ಪ್ರೊಕ್ರಿಯೇಷನ್ ಈಸ್ ಒನ್ ಆಫ್ ದಿ important significant factor of the institution called marriage. ಗೊತ್ತಾಯ್ತಲ್ಲ? ಮಾತಾ ಪೂರ್ವ ರೂಪಂ ಪಿತೋತ್ತರ ರೂಪಂ ಅಂತ ಹೇಳ್ತಾರಲ್ಲಿ. ಮಾತಾ ಪೂರ್ವ ರೂಪಂ ಪಿತೋತ್ತರ ಉತ್ತರ ರೂಪಂ ಪ್ರಜಾಸಂಧಿ ಪ್ರಜನನಂ ಸಂಧಾನಂ ಅಂತ ಅನುಶಾಸನ. ಎಷ್ಟು ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ ನೋಡಿ. ಸೊ ಪ್ರೊಕ್ರಿಯೇಷನ್ ಈಸ್ ಒನ್ ಆಫ್ ದಿ important and fundamental and significant factor of a institution called marriage. Otherwise, one day the whole system will come to an end. Whole generations will come to an end. ಇಬ್ರನ್ನ ಒಂದೇ ಶಾಲೆಗೆ ಹಾಕಿ ಇನ್ನೂ ಒಂದ್ ಹೆಜ್ಜೆ ಮಗಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಆತರ ಡಿಸ್ಕ್ರಿಮಿನೇಷನ್ ಮಾಡು ಅಂತ ಯಾರು ಹೇಳಿಲ್ಲ. ಯಾಕೆಂದ್ರೆ ಮಗಳನ ಮುಖಾಂತರ ಕನ್ಯಾದಾನದ ಫಲ ಸಿಗುತ್ತೆ ತಂದೆಗೆ. 21 ಪಿತೃಗಳು, 21 ತಲೆಮಾರು ಇರುತ್ತಲ್ಲ ಅಪ್ವರ್ಡ್ಸ್, ಒಂದು ಕನ್ಯಾದಾನದಿಂದ ಅವ್ರಿಗೇನಾದ್ರು ತಿಥಿಪತಿ ಆಗಿಲ್ದೇರೆ ಅವರೆಲ್ಲ ಮೋಕ್ಷಕ್ಕೆ ಸೇರ್ತಾರೆ ಅಂತ ನಂಬಿಕೆ. ಗಂಡೆತ್ಕೊಂಡ್ರೆ ದನ ಇಸ್ಕೊಳ್ಳೋದಷ್ಟೇ ಹೊರ್ತು ಕೊಡೋದಿಲ್ಲ. ಅರ್ಥ ಆಯ್ತಲ್ಲ? ಇವೆಲ್ಲ ಇದೆ, ಅವೆಲ್ಲ ಇತ್ತು. ಮೇನ್ ಸಿಂಧುಲ್ಲಾ ತೆಗೆದ್ ನೋಡಿ, ಅದೆಲ್ಲ ಎಷ್ಟು ಚೆನ್ನಾಗಿ ಡೀಲ್ ಮಾಡ್ತಾನೆ ಅಂತ. ರಾಘವಾಚಾರ್ಯಲ್ಲೂ ಇದೆ. ಯು ಶುಡ್ ರೀಡ್ ದಟ್ ಪೋರ್ಷನ್. ಅದಕ್ಕೆಲ್ಲ ಅಂಕುಶ ಹಾಕ್ಬಿಟ್ರು 56ರಲ್ಲಿ. ಆ ಓಲ್ಡ್ ಹಿಂದುಲಾನ 4 ಭಾಗ ಕಡ್ದಾಕ್ಬಿಟ್ರು. ಬೇರೆ ಯಾವ ಸಿಸ್ಟಮ್ಗೂ ಟಚ್ ಮಾಡ್ಲಿಲ್ಲ.
ಟಚ್ ಮಾಡಿದವ್ರು ಬೇರೆಯವರಲ್ಲ, ನಮ್ಮವ್ರೇ. ಗೊತ್ತಾಯ್ತಲ್ಲ? ಕೊಡ್ಲಿ ಕಾವು ಮರಕ್ ನೋವು ಅಂತ ಗಾದೆ. ಕೊಡ್ಲಿ ಕಾವಿದೆಯಲ್ಲ, ಹ್ಯಾಂಡ್ಲು, ದಟ್ ಈಸ್ ಮೇಡ್ ಔಟ್ ಆಫ್ ಮರನೇ. ಮರಕ್ ನೋವು, ಅದರಿಂದ ತಾನೇ ಹೊಡಿತಾನವನು. So no other personal law system was tinkered in the 1956. It is only the Hindu law. ನಮ್ಗೇನಾಯ್ತದೆ ಅಂತಾನೆ ಗೊತ್ತೇ ಆಗ್ಲಿಲ್ಲ. ಹಗಲೋ ರಾತ್ರಿ ಹೊಸ ಕಾನೂನು ಬಂದ್ಬಿಡ್ತು. ತಿಳಿತೋ ಇಲ್ವೋ? ಹೆಣ್ಮಕ್ಳು ನಮ್ಮವ್ರೇನೇನೆ, ನಮ್ ಜೊತೆಗೆ ಒಡಹುಟ್ಟಿದವ್ರು, ಕಷ್ಟಕ್ಕಾಗೋರು, ಬೆನ್ನಿಗೆ ಬಿದ್ದವ್ರು. ಬಾಂಧವ್ಯ ಕಿತ್ತಾಕ್ಬಿಟ್ವಲ್ಲ. ಹೋಗೆ ನಿಮ್ಮ ಅಪ್ಪನ ಮನೆಯಿಂದ ಏನ್ ತಂದಿ ಅಂತ, ಹೊಸ ಕಾನೂನು ಬಂದಿದ್ಯಂತೆ ಅಂತ, ನೋಟಿಸ್ ಕೊಡು ಅಂತ ಓಡಿಸಿದ್ರು. ನೋಟಿಸ್ ಬಂತು. ಪಾಪ ಇವನ್ ನಂಬ್ಕೊಂಡ್ ಬಂದಿದ್ಲಲ್ಲ ಹೆಂಡತಿ, ಅವಳು ಯಾಕೆ ಸಪ್ಪಗಿದ್ದೀರಿ, ಏನಾಯ್ತು ಅಂತ ಕೇಳ್ಬೇಕು ರಾತ್ರಿ. ಇಲ್ಲ, ಹಿಂಗೆ ನಿನ್ನ ಅತ್ತಿಗೆ ನಾದ್ನಿ ಈ ತರ ನೋಟಿಸ್ ಕಳ್ಸಿದ್ದಾರೆ ಅಂತ. ಯಾಕಂತೆ ಅಂತ, ಹಿಂಗೆ ಅಂತ. 2 ದಿನ ಸುಮ್ನಿದ್ದ ಗಂಡ. 3ನೇ ದಿನ ಯೋಚನೆ ಮಾಡ್ದ, ನಿಮ್ಮಪ್ಪನ ಮನೇಲಿ ಏನೇನಿದೆ ಅಂತ. ಆಯ್ತಾ ಇಲ್ಲ? ಈ ಕಡೆ ಪ್ಲೈಂಟಿಫ್ ಲಾಯರ್, ಆ ಕಡೆ ಡಿಫೆಂಡೆಂಟ್, ಈ ಕಡೆ ಡಿಫೆಂಡೆಂಟ್ ಲಾಯರ್, ಆ ಕಡೆ ಪ್ಲೈಂಟಿಫ್. ಸರಿ ಹೋಯ್ತಾ ಇಲ್ಲ? ತಪ್ಪು ಇವ್ರೆ. ಗೊತ್ತಾಯ್ತಲ್ಲ? ತಗೊಳ್ಳಿ, ನಿಮ್ಗೆ ಏನ್ ಬರ್ಬೇಕು ತಗೊಳ್ಳಿ. ಮೂರ್ತಿ ರಾವ್ ಏನಾದ್ರು 20-30 ಲಕ್ಷ ಸಾಲ ಬಿಟ್ಟು ವಿನಿವಿಂಗ್ ಶಾಸ್ತ್ರಿ ಆಗಿದ್ರೆ ನೀವ್ ಯಾರು ಆ ಕಡೆ ದಿಕ್ಕಿಡ್ತಿರ್ಲಿಲ್ಲ. ನನ್ನ ಹೇಳಿದ್ರು ನೋಡಿ, ಸಾರಾದವನ ಅದೆಷ್ಟೋ ಕೋಟಿ ಆಸ್ತಿ ಬಿಟ್ಬಿಟ್ಟಿದ್ದ, ಅವನ ತಿಥಿಗೆ ಯಾರು ಬರ್ಲಿಲ್ಲ ಅಂತ. ಅಷ್ಟೋ ಕೋಟಿ ಆಸ್ತಿ ಅಲ್ಲ ಅದು, ಅಷ್ಟ್ ಜನಕ್ಕೆ ನಾಮ ಹಾಕ್ಬಿಟ್ಟಿದ್ದ ಅವನು, ಅದಕ್ಕೆ ಯಾರು ಬರ್ಲಿಲ್ಲ. ಇದೆಲ್ಲ ತಪ್ಪಿದು. ಕೇಳಿ, ಅವ್ರಿಗೇನ್ ಬೇಕೋ ತಗೊಳ್ಳಿ. ಐ ಆಮ್ ನಾಟ್ ಸೇಯಿಂಗ್ ಫಾರ್ ಎ ಮೊಮೆಂಟ್ the female members should be denied their rights. They are entitled for the rights as if they are the co-partners. As per the Vinita Sharma, you are entitled to take it. You can also take it. ಹೆಂಗು ಜೈರಾಮ ನಿಮ್ಮಂತೆ ಇದ್ದಾನೆ, ದ್ವಾರಕನು ನಿಮ್ಮಂತೆ ಇದ್ದಾನೆ, ರಾಘವೇಂದ್ರ ನಿಮ್ಮಂತೆ ಒಪ್ತಿಲ್ಲ, 2ನೇ ಹೆಂಡತಿ ಮಗ. ನೋಡ್ಕೊಳ್ಳಿ, ಅವ್ರಿಗೆ ಹೇಳಿ. ಇಲ್ಲಿ ಶೇರ್ ಮಾಡಕ್ ಅವೆಲ್ಲ ಆಗಲ್ಲ. ದಟ್ ಇಸ್ ನಾಟ್ ದಿ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದಿ ಸೂಟ್ ಹಿಯರ್. ಗೊತ್ತಾಯ್ತಲ್ಲ? ಲೆಟ್ ಅಸ್ ಸಿ. ಮಾಡ್ತಿದ್ದೆ, ಪ್ರೊವೈಡೆಡ್ ದೇ ಆರ್ ಆಲ್ ಅಗ್ರಿಯಬಲ್. ನೋಡಿ ಕರ್ಕೊಂಬನ್ನಿ, ಅವರು ಬಂದ್ರೆ ನೋಡೋಣ. ಅವಾಗ ಮುಳಬಾಗಿಲು ಸೂಟು ಮುಗಿಯುತ್ತೆ. ಹೇಳಿ ನೋಡೋಣ ಏನೇನ್ ಬರುತ್ತೆ ಅಂತ ನೋಡ್ಬಿಟ್ಟು ಫಿಕ್ಸ್ ಮಾಡಿದ್ರೆ ಅದನ್ನೊಬ್ಬ ತೀರ್ಮಾನ ಮಾಡೋಣ. ಕೀಪ್ ಆಲ್ ದಿ ಪಾರ್ಟೀಸ್ ಪ್ರೆಸೆಂಟ್. ಅಲ್ಲಿ ಇನ್ನೊಂದು ಬರ್ಕೊಮ್ಮ, ಅಲ್ಲಿ ಇನ್ನೊಂದು ಲೈನ್ ಬರ್ಕೊಳ್ಳಿ. Released on 7/12, parties are directed to be present before the court for exploring the possibility of the amicable settlement, including the rights of the female heirs. ತೃಪ್ತಿ ತಾನೆ?